ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2026 MBA ಮತ್ತು MCA ಎಕ್ಸಾಮ್ ಆದಮೇಲೆ ಪ್ರೊಫೆಷನಲ್ ಕೀ ಆನ್ಸರ್ಗಳನ್ನ ಬಿಟ್ಟಿದ್ರು. ಸೊ ಅದಾದ್ಮೇಲೆ ಅವರು ತುಂಬಾ ಲೋಪದೋಷಗಳು ತುಂಬಾ ತಪ್ಪಾಗಿ ಕೊಟ್ಟಿದ್ರು. ಹಾಗಾಗಿ ಆಬ್ಜೆಕ್ಷನ್ಗಳನ್ನ ಫೈಲ್ ಮಾಡಿ ಅಂತ ಹೇಳಿದ್ರು. ಅದು ನಿನ್ನೆ ಬೆಳಿಗ್ಗೆ 17 ತಾರೀಕು ಬೆಳಿಗ್ಗೆ 10:00ವರೆಗೂ ಟೈಮ್ ಇತ್ತು. ಸೊ ನಮ್ಮ ಕಡೆಯಿಂದ ಆಬ್ಜೆಕ್ಷನ್ಗಳನ್ನ ಫೈಲ್ ಮಾಡಿದ್ವಿ. ಸ್ಟೂಡೆಂಟ್ಸ್ ಕೊಟ್ಟು ಅವ್ರ ಆಬ್ಜೆಕ್ಷನ್ಗಳನ್ನೆಲ್ಲ ಫೈಲ್ ಮಾಡಿದ್ರು. ಸೊ ಫೈನಲಿ ಇವತ್ತು ಫೈನಲ್ ಕೀ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ, ಪರಿಷ್ಕೃತ ಕೀ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ. ಪ್ರವೇಶ ಅಲ್ಲಿ ಹೋಗಿ PGCET 2026 ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ಪರಿಷ್ಕೃತ ಕೀ ಉತ್ತರಗಳು ಬರುತ್ತೆ. ಇಲ್ಲಿ ನೀವು MBA ಮತ್ತು MC ಎರಡು ಬಿಟ್ಟಿದ್ದಾರೆ. ಸೊ ವೆನ್ ಇಟ್ ಕಮ್ಸ್ ಟು MBA ನೋಡಬೇಕಾದ್ರೆ ಸುಮಾರು 10 ಕ್ವೆಶನ್ಗಳಿಗೆ ಅವರು ರಾಂಗ್ ಆಗಿ ಆನ್ಸರ್ ಕೊಟ್ಟಿದ್ದು. ಈ 10 ಕ್ವೆಶನ್ಗಳಿಗೆ ಸರಿಯಾಗಿ ಆನ್ಸರ್ಗಳನ್ನ ಪರಿಷ್ಕೃತ ಕೀ ಉತ್ತರಗಳು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಏನೇನು ಕ್ಲೇಮ್ ಮಾಡ್ಕೊಂಡ್ವಿ, 10 ಕ್ವೆಶನ್ಗಳನ್ನ ಏನು ಕ್ಲೇಮ್ ಮಾಡಿದ್ವಿ, 10 ಕ್ವೆಶನ್ಗಳನ್ನು ಸರಿಯಾಗಿ ಕೊಟ್ಟಿದ್ದಾರೆ. ಸೊ ಫೈನಲಿ ಕಂಗ್ರಾಚುಲೇಷನ್ಸ್ ಟು ಯು MBA ಸ್ಟೂಡೆಂಟ್ಸ್. ನಿಮಗೆ ನೀವೇನು ಕರೆಕ್ಟಾಗಿ ಏನು ಸಾಲ್ವ್ ಮಾಡಿ ಬಂದಿದ್ರಿ ಅದಕ್ಕೆ ಕರೆಕ್ಟಾಗಿ ಜಸ್ಟಿಸ್ ಸಿಕ್ಕಿದೆ. ನಿಮಗೆ ಏನು ಕೀ ಆನ್ಸರ್ಗಳು ಕರೆಕ್ಟಾಗಿ ಬರಬೇಕಾಗಿತ್ತು ಆ ರೀತಿ ಕೀ ಆನ್ಸರ್ಗಳು ಬಂದಿದೆ. ಆ್ಯಂಡ್ ಕ್ವಶನ್ ನಂಬರ್ 46 A1 ಸೀರೀಸ್ 46, B1 66, C1 6, D1 16. ಸೊ ಈ ಕ್ವಶನ್ಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ದಟ್ ಅದು DI ಇತ್ತಲ್ವ, ಅದರಲ್ಲಿ ನಿಮಗೆ ಫ್ಯಾಕ್ಚುಯಲ್ ಎರರ್ಸ್ ಇತ್ತು. ಸೊ ಹಾಗಾಗಿ ನಿಮಗೆ ಅದಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲ ಕ್ವಶನ್ ಕೂಡ ಏನು ಮಾಡಿದ್ದಾರೆ, ಸರಿಯಾಗಿ ಉತ್ತರ ಕೀ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಫೈನಲಿ ಒಂದು ಡಿಕ್ಲೇರ್ ಆಯಿತು, ನಾವು 2 ಕಾಲ ಮೇಲೆ ನಡೀತೀವಿ ಅಂತ ಫೈನಲಿ ಡಿಕ್ಲೇರ್ ಆಯ್ತು ಇವತ್ತು. ರೈಟ್. ಸೊ ಜೋಕ್ಸ್ ಅಪಾರ್ಟ್. ಸೊ ಅದನ್ನೆಲ್ಲ ಬಿಟ್ಟು ಫೈನಲಿ ಪರಿಷ್ಕೃತ ಕೀ ಉತ್ತರ ಕರೆಕ್ಟಾಗಿ ನಾವು ಏನು ಕ್ಲೇಮ್ ಮಾಡಿದ್ವಿ ಅದೇ ರೀತಿ ಬಂದಿದೆ. ದೆನ್ MCAದಲ್ಲಿ ಕೂಡ MCAದವರೆಗೂ ತುಂಬಾ ಪ್ರಾಬ್ಲಮ್ ಆಗಿತ್ತು. ಬಿಕಾಸ್ ಅಲ್ಲಿ ಮೂರು ಕ್ವೆಶನ್ಗಳು ತಪ್ಪಾಗಿ ಕೊಟ್ಟಿದ್ರು ಅವರು. ಸೊ ಗ್ರೇಸ್ ಮಾರ್ಕ್ಸ್ ಬಂದಿದೆ 3 ಕ್ವೆಶನ್ಗೆ. ಸೊ ಕ್ವೆಶನ್ ನಂಬರ್ 15 A1 ಅಲ್ಲಿ 84, A1 ಅಲ್ಲಿ 88 A1 ಅಲ್ಲಿ. ಸೊ ಅದೇ ರೀತಿ ಬೇರೆ ಸೆಟ್ಗೆ ಬೇರೆ ಆದಂತಹ ನಂಬರ್ಸ್ ಇದಾವೆ. ಆ 3 ಕ್ವೆಶನ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಆ್ಯಂಡ್ ಉಳಿದ 2 ಕ್ವೆಶನ್ಗೆ ರಾಂಗ್ ಆಗಿ ಆನ್ಸರ್ ಕೊಟ್ಟಿದ್ರು ಕೀ ಆನ್ಸರ್, ಅದು ಕೂಡ ಸರಿಯಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕಂಗ್ರಾಚುಲೇಷನ್ಸ್ ಟು MCA ಸ್ಟೂಡೆಂಟ್ಸ್ ಆಲ್ಸೋ. ಸೊ ಇದರಿಂದ ಏನು ಅರ್ಥ ಆಗುತ್ತೆ, ನಾವು ಯಾಕೆ ಇಷ್ಟು ಎಫರ್ಟ್ಸ್ ಹಾಕಿ ಆಬ್ಜೆಕ್ಷನ್ಗಳನ್ನ ಫೈಲ್ ಮಾಡಬೇಕು ಅಂತಂದ್ರೆ, ಬಿಕಾಸ್ ಯಾವುದೋ ಒಂದು ಸ್ಟೂಡೆಂಟು ಎಫರ್ಟ್ ಹಾಕಿ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡಿ ಕೊಟ್ಟು ಬಂದರೂ ಕೂಡ ಅವರಿಗೆ ಕೀ ಆನ್ಸರ್ಗಳು ಸರಿಯಾಗಿ ಬರೋದೇ, ಅವರಿಗೆ ಆ ಮಾರ್ಕ್ಸ್ ಮಿಸ್ ಆಗ್ತಿದೆ ಅಂದ್ರೆ ದಟ್ ಇಸ್ ಇನ್ಜಸ್ಟಿಸ್ ಟು ದಟ್ ಸ್ಟೂಡೆಂಟ್. ಆ ಸ್ಟೂಡೆಂಟ್ಗೆ ಅದು ಇನ್ಜಸ್ಟಿಸ್. ಸೊ ಯಾರು ಇಂಕಿ ಪಿಂಕಿ ಪಾಂಕಿ ಅಂತ ಹಾಕ್ಬಿಟ್ಟು ಅವರಿಗೆ ಅದು ಕರೆಕ್ಟ್ ಆಗಿ, ಸೊ ಯಾರು ಎಫರ್ಟ್ಸ್ ಹಾಕ್ಬಿಟ್ಟು ಕರೆಕ್ಟಾಗಿ ಮಾರ್ಕ್ಸ್ಗಳನ್ನು ತಗೊಳ್ಬೇಕು ಆಗಿರುತ್ತೋ, ಸೊ ಅವರಿಗೆ ಕರೆಕ್ಟಾಗಿ ಆನ್ಸರ್ಗಳು ಬರಲಿಲ್ಲ, ದಟ್ ಇಸ್ ಇನ್ಜಸ್ಟಿಸ್. ಸೊ ಫೈನಲಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು KE. ಕರೆಕ್ಟಾಗಿ ಕೀ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ, ಪರಿಷ್ಕರಣೆ ಮಾಡಿ, ಸೊ ತಜ್ಞರೆಲ್ಲ ನೋಡಿಕೊಂಡು ಪರಿಷ್ಕರಣೆ ಮಾಡಿ, ಸೊ ಅದಕ್ಕೆ ಕೀ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ KE ಅಥಾರಿಟಿ. ಸೊ ನಿಮಗೆಲ್ಲ ಕೂಡ ಕರೆಕ್ಟಾಗಿ ಕೀ ಆನ್ಸರ್ಗಳು ಸಿಕ್ಕಿದಾವೆ ಅಂತ ಅನ್ಕೋತೀನಿ. ಸೊ ನಾವು ಇವಾಗ ಏನು ಮಾಡ್ಬೇಕು, ನೀವು ವೆರಿ ಇಂಪಾರ್ಟೆಂಟ್. ಸೊ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ರಿ. ಸೊ ಇದ್ರ ಹಿಂದೆ ಏನು ಈ ಕ್ವಶನ್ಗಳನ್ನ ಬಿಟ್ಟು, ಸೊ ಹಿಂದೆ ಪ್ರೊವಿಷನಲ್ ಕೀ ಆನ್ಸರ್ ಅಲ್ಲಿ ಏನಿತ್ತು ಅದೇ ಥರ ಇರ್ತವೆ, ಬಟ್ ಈ ಕ್ವಶನ್ಗಳಿಗೆ ಮಾತ್ರ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಎಷ್ಟಾಗಿದೆ ಅಂತ ಒಂದು OMR ಅಲ್ಲಿ ಮೇಲ್ಗಡೆ ಬರೆದಿಟ್ಕೊಳ್ರಿ. ಸೊ ಆ OMR ನ ಎಲ್ಲೂ ಕಳ್ಕೊಳ್ಳದೆ ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಳ್ರಿ. ಯಾಕಂದ್ರೆ ಫೈನಲ್ ರಿಸಲ್ಟ್ ಬರುತ್ತೆ. ಫೈನಲ್ ರಿಸಲ್ಟ್ ಅಲ್ಲಿ ನಿಮಗೆ PGCET ಅಲ್ಲಿ ಬಂದಂತಹ ಮಾರ್ಕ್ಸು, ಅದ್ರ ಕೆಳಗಡೆ ರ್ಯಾಂಕು ಎರಡೂ ಇರುತ್ತೆ. ಸೊ ನೀವು ಫೈನಲ್ ಅಲ್ಲಿ ನೋಡುವಾಗ ಇಲ್ಲಿ ನಿಮ್ಗೆ 54 ಬಂದಿತ್ತು ಅಂದ್ರೆ ಅಲ್ಲಿ 51 ಬಂತಾರೆ. ಯು ಕ್ಯಾನ್ ರೈಸ್ ದ ಆಬ್ಜೆಕ್ಷನ್, ನನಗೆ ಇಲ್ಲಿ 54 ಬರ್ತಿದೆ ಅಕಾರ್ಡಿಂಗ್ ಟು ದ OMR ಅಂಡ್ ಕೀ ಆನ್ಸರ್, ಬಟ್ ನೀವು ರಿಸಲ್ಟ್ ಅಲ್ಲಿ ನಿಮಗೆ 51 ಕೊಟ್ಟಿದ್ದೀರಾ. ಸೊ ಅದನ್ನ ಸರಿಯಾಗಿ ಮಾಡಿಕೊಡಿ ಅಂತ ನೀವು ಕ್ಲೇಮ್ ಮಾಡ್ಕೋಬಹುದು. ಬಟ್ ನಿಮ್ಮ ಹತ್ರ OMR ಶೀಟ್ ಇರೋದು ಯು ಕಾಂಟ್ ಕ್ಲೇಮ್ ಇಟ್. ಹಾಗಾಗಿ ಆ OMR ಶೀಟ್ ನ ಜೋಪಾನ ತೆಗೆದಿಟ್ಕೊಡ್ರಿ, ಎಲ್ಲೂ ಕಳಿಬೇಡ್ರಿ, ಹರಿಬೇಡ್ರಿ ಪ್ಲೀಸ್. ಒಂದು ಕಡೆ ಫೈಲ್ ಹಾಕಿಟ್ಕೊಡ್ರಿ. ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಯುವರ್ ರಿಸಲ್ಟ್ಸ್ ಆಲ್ಸೋ. ರೈಟ್. ಅದಕ್ಕೋಸ್ಕರ ನಿಮ್ಗೆ ಕಾರ್ಬನ್ ಕಾಪಿ ಕೊಟ್ಟಿರೋದವರು. ಸೊ ಅದನ್ನ ಕರೆಕ್ಟಾಗಿ ಇಟ್ಕೊಡ್ರಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಟು MBA ಅಂಡ್ MCA ಸ್ಟೂಡೆಂಟ್ಸ್. ಸೊ ನಿಮಗೆ ಏನು ಮಾರ್ಕ್ಸ್ ಬರಬೇಕಾಗಿತ್ತು ಕರೆಕ್ಟಾಗಿ ಬಂದಿದೆ. ಐ ಹೋಪ್ ಯಾರು ಚೆನ್ನಾಗಿ ಮಾರ್ಕ್ಸ್ಗಳನ್ನ ತೆಗೆದ್ರೆ ಕಂಗ್ರಾಚುಲೇಷನ್ಸ್, ಸೂಪರ್, ಒಳ್ಳೆ ಕಾಲೇಜ್ ಸಿಗುತ್ತೆ. ಯಾರು ಅಷ್ಟು ಅಡ್ಡಿ ಇಲ್ಲ ಸರ್, ಮೀಡಿಯಂ ರೇಂಜ್ ತೆಗೆದಿರಂದ್ರೆ ಅಥವಾ ಸರಿಯಾಗಿಲ್ಲ ಅಂದ್ರೆ ನೀವು ಕೂಡ ಬೇಜಾರು ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ. ನಿಮಗೂ ಕೂಡ ಒಳ್ಳೆ ಮೀಡಿಯಂ ಕಾಲೇಜ್ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲರೂ ಕೂಡ MBA MCA ಕಾಲೇಜ್ ಚೆನ್ನಾಗಿರೋ ಕಾಲೇಜಸ್ ಸಿಗುತ್ತೆ, ಡೋಂಟ್ ವರಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ರಿಸಲ್ಟ್ ಆದಷ್ಟು ಬೇಗ ರಿಲೀಸ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಬಿಕಾಸ್ ದೇ ಆರ್ ವೆರಿ ಫಾಸ್ಟ್, ತುಂಬ ಫಾಸ್ಟಾಗಿ ಕೊಡ್ತಿದ್ದಾರೆ. ಮಾರನೇ ದಿನ ಕೀ ಆನ್ಸರ್ ಕೊಟ್ಟರು, 2 ದಿನದಲ್ಲಿ ಪ್ರೊವಿಷನಲ್ ಇದು ಫೈನಲ್ ಕೀ ಆನ್ಸರ್ಗಳನ್ನ ಕೊಟ್ಟರು ಅಂದರೆ ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ನಿಮಗೆ ರಿಸಲ್ಟ್ಗಳು ಬರೋದು ಚಾನ್ಸಸ್ ಇರುತ್ತೆ. ಐ ಆಮ್ ಆಲ್ಸೋ ಈಗರ್ಲಿ ವೇಟಿಂಗ್ ಫಾರ್ ದ್ಯಾಟ್. ಸೊ ನೀವು ಕೂಡ ಅಷ್ಟೇ ವೇಟ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ ನಾನು. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್, ನಿಮಗೆ ಫೈನಲ್ ಕೀ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ. ಕರೆಕ್ಟಾಗಿ ನೋಡಿಕೊಂಡು ಎಷ್ಟೆಷ್ಟು ಮಾರ್ಕ್ಸ್ಗಳಾಗಿದ್ದಾವೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಡ್ರಿ. ರೈಟ್. ಸೊ ನೆಕ್ಸ್ಟ್ ಹೊಸ ಏನೋ ಅಪ್ಡೇಟ್ ಬಂತು, ಡೆಫಿನೆಟ್ಲಿ ಐ ವಿಲ್ ಕಮ್ ಅಂಡ್ ಟೇಕ್ ಯುವರ್ ಕ್ವೆಶನ್ಸ್. ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿ ಕೊಡ್ತೀನಿ. ಸೊ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಧ್ರುವಿಕಾ ಅಕಾಡೆಮಿ ಇಸ್ ಆಲ್ವೇಸ್ ದೇರ್ ವಿತ್ ಯು. ನಿಮ್ಮ ಜೊತೆಗೆ ಯಾವತ್ತೂ ಇರ್ತೀವಿ. ಸೊ ನಿಮ್ಗೆ ಏನೇ ಡೌಟ್ಸ್ಗಳು, ಏನೇ ಪ್ರಾಬ್ಲಮ್ ಆಗಲಿ, ವಿ ಆರ್ ದೇರ್ ವಿತ್ ಯು ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಈಚ್ ಅಂಡ್ ಎವ್ರಿ ಸ್ಟೆಪ್ಸ್. ರೈಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಸೆಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು. Bye bye. Take care everyone. Thank you.